ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪದ್ಮನಾಭನಗರದ ರಾಧಿಕಾ ಅವ್ರ ಮನೆ ಮುಂದೆ ಇವತ್ತಿದ್ದೀನಿ ನಾನು. ಸೊ ರಾಧಿಕಾ ಅವ್ರದ್ದು ಸಾಕಷ್ಟು ರೆಸಿಪೀಸು ನೀವು ನೋಡಿದ್ದೀರಾ. ಇವತ್ತು ಯಾವ ರೆಸಿಪಿ ಮಾಡ್ತಾರೆ, ನಾವು ಯಾವುದನ್ನ ಕಲಿಯೋಕೆ ಅವಕಾಶ ಇದೆ, ಎಲ್ಲದನ್ನು ಅವ್ರ ಮನೆ ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಏನಂತೀರಾ? ತಡ ಯಾಕೆ, ಬನ್ನಿ ನಮ್ಮ ರಾಧಿಕಾ ಅವ್ರ ಮನೆ ಒಳಗೆ ಹೋಗೋಣ. ಓಕೆ, ಈಗ ರಾಧಿಕಾ ಅವ್ರ ಮನೆ ಒಳಗೆ ಬಂದಿದೀವಿ. ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ರಾಧಿಕಾ ಅವ್ರು. ಹಲೋ ರಾಧಿಕಾ ಅವ್ರೆ, ನಮಸ್ತೆ. ನಮಸ್ಕಾರ. ಓಕೆ, ಸೊ ಇವತ್ತು ಇವ್ರ ಮನೆಗೆ ಏನ್ ಗೊತ್ತಾ, ಬಂದಾಗ್ಲೆಲ್ಲ ನನಗೆ ಒಂದು ಖುಷಿ ಆಗೋದೇನಂದ್ರೆ ಒಂದೊಂದ್ ಸಲನು ಅಂದ್ರೆ ನಾನು ಕೇಳದೆ ಇರುವಂತಹ ರೆಸಿಪಿಗಳು, ಹೊಸ ಹೊಸ ರೆಸಿಪಿಗಳು ಕೇಳೋದಕ್ಕೆ ಸಿಗತ್ತೆ. ಇವತ್ತು ಯಾವ್ದು ಮಾಡ್ತಿದ್ದಾರೆ ಅಂತ ಕೇಳಿ ನನಗೆ ಆಕ್ಚುಲಿ ಹೌದಾ ಅನ್ನೋ ತರ ಅನ್ಸ್ತು. ಆ ಹೆಸರೇ ಡಿಫ್ರೆಂಟ್ ಆಗಿದೆ, ಅದು ಅವ್ರ ಬಾಯಲ್ಲ ಕೇಳೋಣ. ಹೇಳಿ. ಇವತ್ತು ಕೊಚ್ಚಕ್ಕಿ ರೊಟ್ಟಿ. ಉಡುಪಿ ಕಡೆ ನಮ್ ಸೈಡ್ ಕುಸುಬಲಕ್ಕಿ ಅಂತ ಇಲ್ಲಿ ಹೇಳ್ತಾರೆ, ನಾವು ಕೊಚ್ಚಕ್ಕಿ ಅಂತ ಕರಿತೀವಿ ಅದನ್ನ ಊರಲ್ಲಿ. ಕೊಚ್ಚಕ್ಕಿ ರೊಟ್ಟಿ. ಸೊ ಉಡುಪಿ ಕಡೆ ಏನಾಗಿದೆ? ಉಡುಪಿ ಕಡೆ ಆ ಸೈಡ್. ಅಂದ್ರೆ ಇದು ನೀವು ಯಾರಿಂದ ಕಲ್ತಿದ್ದು? ನನ್ ತಾಯಿ ನಮ್ಮ ಅಜ್ಜಿ ಅವರೆಲ್ಲ ಮಾಡ್ತಾ ಇದ್ರು, ಅವರಿಂದ ಕಲ್ತಿದ್ದು. ಸೊ ಉಡುಪಿ ಕುಂದಾಪುರ ಆ ಸೈಡ್. ವೆರಿ ನೈಸ್. ಸೊ ಇವಾಗ ಈ ಕೊಚ್ಚಕ್ಕಿ ರೊಟ್ಟಿಗೆ ಏನೇನ್ ಬೇಕು, ಹೇಗ್ ಮಾಡೋದು, ಇದೆಲ್ಲದನ್ನು ತಿಳ್ಕೊಡೋದಕ್ಕೆ ನಾವು ಅಡಿಗೆ ಮನೆ ಒಳಗೆ ಹೋಗೋಣ. ಇದಕ್ಕೆ ಮುಂಚೆ ಇವ್ರು ಆಕ್ಚುಲಿ ಅವಲಕ್ಕಿ ವಡೆ ಮಾಡಿದ್ರು, ಗಟ್ಟಿ ಅವಲಕ್ಕಿಲಿ ವಡೆ ಸಕ್ಕದಾಗಿತ್ತು. ಫುಲ್ ಕ್ರಿಸ್ಪಿ 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 ವಡೆ ಆಗಿತ್ತದು. ಎಪಿಸೋಡ್ ನೋಡಿದೀರಾ ಅನ್ಕೊಂಡಿದೀನಿ. ಎಪಿಸೋಡ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡಿ. ಗಟ್ಟಿ ಅವಲಕ್ಕಿ ವಡೆ ಇನ್ಸ್ಟೆಂಟ್ ಆಗಿ ಚಕ್ ಅಂತ ಹಿಂಗೆ ಬೇಗ ಆಗೋದನ್ನ ಮಾಡಿದ್ರು. ಅದು ಒಂದು ಅಬ್ಸರ್ವ್ ಮಾಡಿದೀನಿ ನಾನು ನಿಮ್ಮಲ್ಲಿ. ಅಂದ್ರೆ ನೀವು ತುಂಬಾ ಪ್ರಾಸೆಸ್ ತುಂಬಾ ಡೀಪ್ ಆಗಿರುವಂತದಿಲ್ಲ, ಚಕ ಚಕ ಅಂತ ಅಡಿಗೆ ಮಾಡುವಂತದನ್ನ ಮಾಡ್ತಿರ್ತೀರ ಅಲ್ವಾ, ವಿಚ್ ಇಸ್ ವೆರಿ ನೈಸ್. ಬಿಕಾಸ್ ಮಕ್ಕಳು ಕಾಲೇಜಿಗೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲ ಬೇಗ ಬೇಗ ಅಡಿಗೆ ಮನೆ ಕೆಲಸ ಆಗ್ಬೇಕು. ಸೊ ಎಲ್ಲ ರೆಡಿ ಇಟ್ಕೊಂಡಿರ್ತಾರೆ, ಪಟ ಪಟ ಅಂತ ಮಾಡ್ಬಿಡ್ತಾರೆ. ಬನ್ನಿ ಇವಾಗ ಅಷ್ಟೇ ಪಟ್ಪಟ ಅಂತ ಕೊಚ್ಚಕ್ಕಿ ರೊಟ್ಟಿನ ನೋಡ್ಕೊಂಡ್ಬಿಡೋಣ. ಕಮಾನ್. ಓಕೆ, ಈಗ ಉಡುಪಿ ಕಡೆಯ ಕೊಚ್ಚಕ್ಕಿ ರೊಟ್ಟಿ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ನೆನ್ಸಿರೋ ಅಕ್ಕಿ. ಇದು ಮಿನಿಮಮ್ 12 ಅವರ್ಸ್ ಆದ್ರೂ ನೆನ್ಸ್ಬೇಕು. ಓಹೋ, 12 ಅವರ್ ನೆನ್ಸ್ಬೇಕು. ಅದು ತುಂಬಾ ಗಟ್ಟಿ ಇರುತ್ತೆ, ಸೊ ಅದ್ ನೆನೆಯಕ್ ತುಂಬಾ ಟೈಮ್ ತಗೊಳುತ್ತೆ. ಈ ಅಕ್ಕಿ ಎಲ್ಲಾ ಕಡೆ ಸಿಗುತ್ತಾ? ಇಲ್ಲಿ ನಮ್ಮ ಮಂಗಳೂರು ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಮಂಗಳೂರು ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಏನ್ ಅಕ್ಕಿ ಅಂತ ಹೇಳೋದಿದ್ರ? ಇದು ಕೊಚ್ಚಕ್ಕಿ ಅಂತ ನಾವು ಕರಿತೀವಿ, ನಮ್ಮ ಊರ್ ಕಡೆ ಎಲ್ಲ ಕರೀತಾರೆ. ಇಲ್ಲಿ ಇದು ಕುಸುಬಲಕ್ಕಿ ಅಂತ ಕರೀತಾರೆ. ಬಟ್ ಇದು ಪ್ರಾಪರ್ ಕುಸುಬಲಕ್ಕಿ ತರನು ಕಾಣಿಸ್ತಾ ಇಲ್ಲ, ಸ್ವಲ್ಪ ಕೆಂಪಕ್ಕಿ ತರ ಆ ತರನೇ ಬರುತ್ತೆ. ಇದ್ರಲ್ಲಿ ಅನ್ನನೂ ಮಾಡ್ತಾರಲ್ಲ? ಇದ್ರಲ್ಲಿ ಅನ್ನ ಗಂಜಿ ಎಲ್ಲಾ ಮಾಡ್ತಾರೆ. ಅನ್ನ ತಿಂದಿದ್ದೀನಿ ಇದ್ರಲ್ಲಿ. ಇಷ್ಟು ತಿನ್ನೋತ್ತಿಗೆ ಹೊಟ್ಟೆ ತುಂಬಿಡುತ್ತೆ ತಾನೇ ಇದು? ಹೊಟ್ಟೆ ಕರೆಕ್ಟ್. ನಾನ್ ಡಯಟ್ ವಿಷಯಕ್ಕೆ ಯೋಚನೆ ಮಾಡ್ತಿದ್ದೆ, ಈ ಅಕ್ಕಿ ತಗೊಂಬಂದ್ ಇಟ್ಕೊಂಡ್ಬಿಡ್ಬೇಕು, ಇಷ್ಟು ತಿನ್ನೋತ್ತಿಗೆ ಹೊಟ್ಟೆ ತುಂಬಿಡುತ್ತೆ ಅಂತ. ಓಕೆ, ಕುಸುಬಲಕ್ಕಿ ಅಂತ ಕೇಳಬಹುದು ನೀವು ಮಂಗಳೂರು ಸ್ಟೋರ್ಸ್ಗೆ ಹೋದಾಗ. ಅಥವಾ ಕೊಚ್ಚಕ್ಕಿ ಅಂದ್ರೆ ನ್ಯಾಚುರಲಿ ಮಂಗಳೂರು ಅಂಗಡಿ ಆಗಿರೋದ್ರಿಂದ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಡೈರೆಕ್ಟ್ ಆಗಿ ನೀವು ಕೊಚ್ಚಕ್ಕಿ ಅಂತ ಕೇಳ್ಬೋದು. ನೋಡಿ, 12 ಅವರ್ಸ್ ನೆನ್ಸಿಟ್ಕೋಬೇಕು. ಎಷ್ಟು ನೆನ್ಸಿದಿರ ಇದು? ಇದು 1 ಲೋಟ ನೆನ್ಸಿದ್ರು. 1 ಲೋಟ ಕಪ್ಪಲ್ಲಿ ಒಂದು ಸ್ಮಾಲ್ ಕಪ್, ಒಂದ್ ಲೋಟ ನೆನ್ಸಿದಾರ ಅಕ್ಕಿ. ಅದಕ್ಕೆ ಇದು ಕಾಯಿ ತುರಿ ಬೇಕು. ಕಾಯಿ ತುರಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು, ಎಣ್ಣೆ. ಅಕ್ಕಿ ಹಿಟ್ಟಾಯ್ತು. ಅಕ್ಕಿ ಹಿಟ್ಟು ಇದು ಬೇಕು, ಇದು ಬೈಂಡಿಂಗ್ ಬೇಕೇ ಬೇಕು. ಅಂದ್ರೆ ಒಂದ್ ಕಪ್ ಅಂತ ಇಲ್ಲ, ಸ್ವಲ್ಪ ಒಂದ್ 2-3 ಸ್ಪೂನ್ ಅಷ್ಟು ಸಾಕು. 2-3 ಸ್ಪೂನ್ ಸಾಕು. ಓಕೆ, ಇವಾಗ ಇದನ್ನ ರುಬ್ಬಿಟ್ಕೊಂಡಿದ್ದೀರಾ ಏನಾದ್ರು? ಅದನ್ನ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು. ನೈಟೇ ರುಬ್ಬಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು 2-3 ಅವರ್ಸ್ ರುಬ್ಬಿ ಇಟ್ಕೊಂಡ್ರೆ ಚೆನ್ನಾಗಿ ಇದಾಗತ್ತೆ. ತುಂಬಾ ಹುಳಿನೂ ಬರ್ಬಾರ್ದು. ಉಪ್ಪು ಹಾಕಿಲ್ಲ ನಾನು, ಅಂದ್ರೆ ಫರ್ಮೆಂಟ್ ಆಗೋ ಅವಶ್ಯಕತೆ ಏನಿಲ್ಲ. ರುಬ್ಬಿ ಒಂದು 2-3 ಅವರ್ಸ್ ಬಿಟ್ಟು ಉಪ್ಪು ಸೇರಿಸಿ. ಈಗ ನಾವು ಚಪಾತಿ ಹಿಟ್ಟು ಕಲಸಿ ಸ್ವಲ್ಪ ನೆನೆಯಿರ್ತೀವಲ್ಲ, ಅದೇ ತರನೇ ಸ್ವಲ್ಪ ನೆಂದ್ರೆ ಒಳ್ಳೇದು, ಚೆನ್ನಾಗಿ ಬರುತ್ತೆ. ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ನೆಂದ್ರೆ ಚೆನ್ನಾಗಿ ಬರುತ್ತೆ. ಈಗ ರುಬ್ಬಿರೋದನ್ನ ತೋರಿಸ್ತೀನಿ ನಾನು. ಇಲ್ಲಿದೆ ನೋಡಿ. ಫುಲ್ ಸಣ್ಣಕ್ಕೆ ರುಬ್ಕೋಬೇಕು, ತರಿ ಇರಬಾರ್ದು. ಹೌದಲ್ಲ, ಫುಲ್ಲು ನುಣ್ಣಗ್ ರುಬ್ಕೋಬೇಕು. ಹೌದು, ನುಣ್ಣಗ್ ರುಬ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಜಾಸ್ತಿ ನೀರ್ ಸೇರಿಸ್ಕೊಂಡು ರುಬ್ಕೊಂಡಿಲ್ಲ ಅಲ್ವಾ ನೀವು? ಇಲ್ಲ, ಸ್ವಲ್ಪನೇ ಹಾಕೊಂಡು ರುಬ್ಕೋಬೇಕು. ಸೊ ಸ್ವಲ್ಪ ಟೈಮ್ ತಗೊಳುತ್ತದು. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಯಾಕಂದ್ರೆ ತಾಳ್ಮೆ ಇಟ್ಕೊಂಡು ಅದನ್ನ ಮಾಡಿದಾಗ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಏನಂತೀರಾ? ಸೊ ಸ್ವಲ್ಪನೇ ನೀರ್ ಸೇರಿಸ್ಕೊಂಡು ಸ್ವಲ್ಪ ಹಾಕೊಂಡು ನೋಡಿ, ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಂಡು ಈ ತರ ರುಬ್ಬಿಟ್ಕೊಂಡು 1-2-3 ಅವರ್ಸ್ ಬಿಡಿ. ಇವಾಗ ಎಷ್ಟೊತ್ತು ಬಿಟ್ಟಿದ್ದೀರಾ ಇದನ್ನ? ಇದು 1-2-3 ಅವರ್ಸ್ ಆಗಿದೆ. ಓಕೆ, 1-2-3 ಅವರ್ಸ್ ಆಗಿದೆ ಇದು. ಈಗ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ನೋಡೋಣ. ಇದಕ್ಕೆ ಇವಾಗ ಕಾಯಿ ತುರಿ ಹಾಕೋತೀನಿ, ರುಬ್ಬಿಟ್ಕೊಂಡಿರುವಂತ ಕೊಚ್ಚಕ್ಕಿಗೆ. ಉಪ್ಪು ಸೇರ್ಸಿಲ್ಲ ಅಂದ್ರಿ ಅಲ್ಲ? ಉಪ್ಪು ಹಾಕಿಲ್ಲ. ಉಪ್ಪು ಹಾಕಿದ್ರೆ ಹುಳಿ ಬರುತ್ತೆ. ಸೊ ಬರೀ ಒಂಚೂರು ನೀರ್ ಸೇರಿಸಿ ಸ್ವಲ್ಪನೇ ನೀರ್ ಹಾಕೊಂಡು ಸಣ್ಣಗೆ ರುಬ್ಕೊಂಡಿದೀನಿ. ಇದ್ ಬೇಕಾದ್ರೆ ಕಾಯಿನೂ ನೀವು ಮಿಕ್ಸಿ ಜೊತೆನೆ ಹಾಕೋಬಹುದು. ಇದನ್ನ ರುಬ್ಬೋ ಟೈಮ್ ಅಲ್ಲಿ ನಿಮ್ಗೆ ಬಾಯಿಗೆ ಸಿಗುತ್ತೆ ಅನ್ಸಿದ್ರೆ ಅದ್ರ ಜೊತೆನೆ ಹಾಕಿ ರುಬ್ಕೋಬಹುದು. ನಾನು ಇದು ಇಡ್ಲಿ ಅಂತ ಹೀಗೆ ಇದೊಂದು ಅರ್ಧ ಹೋಳಷ್ಟಾಗೋಷ್ಟು ಕಾಯಿ ಹಾಕಿದೀನಿ. ಇದು ಹಸಿಮೆಣಸು,
ಖಾರ ಎಷ್ಟು ಬೇಕೋ ಅಷ್ಟು. ಕರಿಬೇವು. ನೀವು ಸ್ವಲ್ಪ ಖಾರ ಕಡಿಮೆನೆ ಅಲ್ವಾ? ಹಾ, ನಾನು ಸ್ವಲ್ಪ ಖಾರ ಕಡಿಮೆ. ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಹಾ ಹೌದು, ಅದು ನಾಟಿ ಕೊತ್ತಂಬರಿ ಸೊಪ್ಪು ಅಂದ್ರೆ ತುಂಬಾ ಪರಿಮಳ ಚೆನ್ನಾಗಿ. ಫಾರಂ ಅಲ್ಲಿ ಏನ್ ಬರೀ ಅಂದ್ರೆ ಚೆನ್ನಾಗಿರಲ್ಲ. ಉಪ್ಪು ಒಂದ್ ಅರ್ಧ ಸ್ಪೂನ್ ಸಾಕು ಇಷ್ಟಕ್ಕೆ. ಅಕ್ಕಿ ಹಿಟ್ಟು ಬೇಕೇ ಇದು. ಎಷ್ಟು ಹಾಕೊಳ್ತೀರಾ ಈಗ? ಈಗ ಒಂದ್ 3 ಸ್ಪೂನ್ ಹಾಕ್ತೀನಿ. ನೋಡ್ಕೋತೀನಿ, ಕಡಿಮೆ ಅನ್ಸಿದ್ರೆ ಮತ್ತೆ ಹೇಗಿದ್ರು ಮಾಡ್ಕೋಬಹುದು. ಹೌದು, ಹಾಕೋಬಹುದು. ಸೊ ಒಂದೇ ಸಲ ಫೈನಲ್ ಅಂತ ಏನಿಲ್ಲ ಇದು. ಇಲ್ಲ ಇದನ್ನ ಕಲ್ಸ್ಕೊತೀನಿ. ಏನಾದ್ರೂ ಒಂದ್ ಪಕ್ಷ ಸ್ವಲ್ಪ ನೀರಾಯ್ತು ಅಂದ್ರೆ ಅಕ್ಕಿ ಹಿಟ್ಟು ಹಾಕೊಂಡು ಅದನ್ನ ಕರೆಕ್ಟ್ ಮಾಡ್ಕೋಬಹುದು. ಓಕೆ ಓಕೆ. ಸೊ ಈಗೇನ್ ಎಕ್ಸ್ಟ್ರಾ ನೀರು ಸೇರಿಸೋ ಅವಶ್ಯಕತೆ ಇಲ್ಲ, ಈಗ ಬೇಡ. ಅಂದ್ರೆ ಫಸ್ಟ್ ಟೈಮ್ ಮಾಡಿದವಾಗ ಗೊತ್ತಾಗಲ್ಲ, ನೀರೇನಾದ್ರು ಜಾಸ್ತಿ ಆಯ್ತು ಅನ್ಸಿದ್ರೆ ಅಕ್ಕಿ ಹಿಟ್ಟು ಜಾಸ್ತಿ ಹಾಕೊಂಡ್ರೆ ಆಯ್ತು. ಓ, ಇದು ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ? ಬ್ರೌನ್ ಬರುತ್ತೆ. ಹೌದು. ಓ, ಸಾಕು ಅನ್ಸತ್ತೆ ನೀರು ನೀಟಾಗಿ ಆಯ್ತು. ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟು ಪರ್ಫೆಕ್ಟ್ ಆಗೋದು. ಅದೇ ಏನೋ ಮಾಡ್ತಾ ಮಾಡ್ತಾ ಅಡಿಗೆ ಹಾಡ್ತಾ ಹಾಡ್ತಾರ, ಗೊತ್ತಿಲ್ಲ, ಏನೋ ಹೇಳ್ಬಿಟ್ಟೆ ಒಂದೇ. ಜಾಸ್ತಿ ನಾದ್ಕೋಬೇಕಾ? ಅದು ಇಲ್ಲ, ಇದು ಉಪ್ಪು ಸ್ವಲ್ಪ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಲಿ ಅಂತ ಅದ್ರಲ್ಲಿ ಹಾಕಿರಲ್ವಲ್ಲ, ಸೊ ಒಂದ್ ಕಡೆ ಉಳ್ಕೊಂಡ್ರೆ ಕಷ್ಟ. ಕರೆಕ್ಟ್. ಹಿಟ್ಟು ಕಲ್ಸದ್ಮೇಲೆ ಏನ್ ನೆನ್ಸೋದ್ ಬೇಡ? ಇಲ್ಲ, ಏನ್ ಬೇಡ. ನೆಂದಿರುತ್ತೆ, ಕೂಡ್ಲೆ ತಟ್ಕೋಬಹುದು. ರೊಟ್ಟಿ ಮಾಡ್ಬೇಕು ಅಂದ್ರೆ ಪ್ರೀವಿಯಸ್ ನೈಟ್ ನಾವು ನೆನ್ಸಿಟ್ಕೊಂಡ್ರೆ ಬೆಟರ್. ಸಾಯಂಕಾಲ ಅಥವಾ ರಾತ್ರಿ ನೆನ್ಸಿಟ್ಕೊಂಡ್ರೆ ಅಕ್ಕಿನ ಬೆಳಗ್ಗೆ ಎದ್ದು ಟಕ್ಕನ ಮಾಡ್ಬೋದು. ಅಂದ್ರೆ ಕೂಡ್ಲೆ ಮಾಡಿದ್ರೆ ಸ್ವಲ್ಪ ಪುಡಿ ಪುಡಿ ಆಗತ್ತೆ, ನೆಂದಿರಲ್ಲ, ಅದು ಸ್ವಲ್ಪ ಪುಡಿ ಪುಡಿ ಬರುತ್ತೆ. ಸ್ವಲ್ಪ ಪುಡಿ ಆಗತ್ತೆ. ಸ್ವಲ್ಪ ನೆನ್ಸಿಟ್ಕೊಂಡ್ರೆ 2-3 ಅವರ್ಸ್ ನೆನ್ಸಿಟ್ಕೊಂಡ್ರೆ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಬರುತ್ತೆ, ನೀಟಾಗಿ ಬರುತ್ತೆ. ಓಕೆ, ತಕ್ಷಣನೂ ಬೇಕು ಅಂದ್ರೆ ಮಾಡ್ಬೋದು, ಬಟ್ 2-3 ಅವರ್ಸ್ ನೆನ್ಸಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆ, ತಟ್ಲ ಇವಾಗ? ತಟ್ಟಿ ಒಬ್ಬಟ್ಟು ಶೀಟ್ ಇದೆ ಆಕ್ಚುಲಿ. ಸೊ ಇದ್ರಲ್ಲಿ ಇವಾಗ ರೊಟ್ಟಿ ತಟ್ಕೊಳ್ತಾರೆ. ನಮ್ಮ ಯಜಮಾನ್ರಿಗೆ ಡೌಟ್ ಇತ್ತು, ಇದಕ್ಕೆ ಈರುಳ್ಳಿ ಎಲ್ಲ ಸೇರ್ಸ್ಕೋಬಹುದಲ್ವಾ ಅಂದ್ರು. ಅವ್ರು ಹೇಳಿದ್ರು ಬೇಡ ಚೆನ್ನಾಗಿರುತ್ತಿಲ್ಲ, ಇದೊಂಥರ ಟ್ರೆಡಿಷನಲ್ ಓಲ್ಡ್ ಫುಡ್, ಸೊ ಹಂಗೆ ಇದ್ರೇನೆ ಚಂದಾಗಿರುತ್ತೆ. ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ, ಎರಡು ಮಿಕ್ಸ್ ಮಾಡಿ ಹೇಳ್ಬಿಟ್ಟೆ. ಓಕೆ, ಅದಕ್ಕೊಂಚೂರು ಎಣ್ಣೆ ಹಾಕೊಳ್ತೀರಾ? ಸ್ವಲ್ಪ ಎಣ್ಣೆ ಹಾಕೋತೀನಿ. ಓ, ಚೆನ್ನಾಗ ಪೇಪರ್ ತಿರ್ಸ್ಕೊಂಡು ಆರಾಮಾಗಿ ತಟ್ಬಿಡ್ಬೋದಲ್ಲ? ಎಷ್ಟು ಬೇಕೋ ಅಷ್ಟು ತಟ್ಕೋಬಹುದು. ಇದು ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತಾ, ತೆಳ್ಳ ಇದ್ರೆ? ಯಾವ ತರ ಆದ್ರೂ ಓಕೆ. ಸ್ವಲ್ಪ ತೆಳ್ಳಗ್ ಬಂದ್ರೆ ಗರಿ ಗರಿ ಬರುತ್ತೆ, ದಪ್ಪ ಆದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ತವ ಕಾಯಕ್ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಮೀಡಿಯಂ ಆಗಿ ಇಟ್ಕೋಬೇಕು ಸ್ಟವ್ ನ. ಓಕೆ ಓಕೆ. ಯಾಕಂದ್ರೆ ಅದು ಕುಸುಲಕ್ಕಿ ಬೇಗ ಬೇಯಲ್ಲ, ಅದು ಸ್ವಲ್ಪ ನಿಧಾನಕ್ಕೆ ಬೇಯಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ, ಚೆನ್ನಾಗಿ ಬೆಂದಿರಲ್ಲ. ಈಗ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಸೇರಿಸಿ ಒಂದ್ ಮಿನಿಟ್. ಹೀಗ್ ಮಾಡೋದ್ರಿಂದ ನಾವು ತವಾ ಆರೋದಕ್ಕೆ ನೆಕ್ಸ್ಟ್ ಅಲ್ವಾ? ನಾನು ಮೊದ್ಲು ತವದ ಮೇಲೆ ಮಾಡ್ತಿದ್ದೆ. ಸೊ ಪ್ರತಿಯೊಂದು ರೊಟ್ಟಿ ಅವಳೊಳಗೆ ಎತ್ಕೊಡೋದು, ನಲ್ಲಿ ಕೆಳಗಿಡು, ತಣ್ಣಗ್ ಮಾಡು, ತಗೊಂಬಾ. ಇವಾಗ ಒಂದು ಸಿಲಿಕಾನ್ ಶೀಟ್ ಇಟ್ಕೊಂಡ್ಬಿಟ್ಟಿದೀನಿ, ಅದ್ರಲ್ಲಿ ತಟ್ಟಿ ಹಾಕೋದು. ಒಬ್ರು ಕಸ್ತೂರಿ ಅವರು ಅಂತಿದ್ದಾರೆ ಆಕ್ಚುಲಿ, ಅವರು ಇದ್ರಲ್ಲಿ ಸಿಲಿಕಾನ್ ಫಸ್ಟ್ ಇದ್ ಮಾಡಿದ್ದು. ಅಂಡ್ ಶಿ ಗಿಫ್ಟೆಡ್ ಮೀ ಆಕ್ಚುಲಿ ಒಂದ್ ರೌಂಡ್ ಸಿಲಿಕಾನ್ ನ ಗಿಫ್ಟ್ ಮಾಡಿದ್ರು. ಸೊ ಅದ್ರಲ್ಲೇ ಇವಾಗ ನಮ್ಮಲ್ಲಿ ಚಪಾತಿ ರೊಟ್ಟಿ ಎಲ್ಲ ಅದು ಇದಕ್ಕೆ ಇದ್ ಮಾಡ್ತಾರೆ, ಏನಕ್ಕೆ ಹೋಳ್ಗೆ ಮಾಡೋದಕ್ಕೆ. ಆ ರೌಂಡ್ ಸಿಲಿಕಾನ್ ಏನೋ ಇಲ್ಲಿ ಸಿಗಲ್ವಂತೆ, US. ಸೊ ಅವ್ರ ತಂಗಿ US ಇಂದ ಕಲ್ಸಿದ್ರು. ಇದಕ್ಕೀಗ ಎಣ್ಣೆ ಹಾಕೋತೀನಿ. ಮುಚ್ಚಿಟ್ಟು ಬೇಯಿಸ್ಬೇಕು. ಮುಚ್ಚಿಟ್ಟು ಸ್ವಲ್ಪ ಸಿಮ್ಮಾಗೆ ಇಟ್ಕೋತೀನಿ.
ಸೊ ಯಜಮಾನ್ರ ಮನೆಗೆ ಊಟಕ್ಕೆ ಬರ್ತಾರ ರಾಧಿಕಾರ? ಹೌದು, ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಡೈಲಿ? ಡೈಲಿ ಬರ್ತಾರೆ. ಸೊ ಹಾಗಾಗಿ ನೀವು ಬೆಳಗ್ಗೆ ತಿಂಡಿ ಮಾಡಿದ್ಮೇಲೆ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಮತ್ತೆ ಅಡುಗೆ? ಹೌದು, ಅಡುಗೆ ಆಗ್ಬೇಕು. ನೈಟ್ ಮತ್ತೆ ತಿಂಡಿ ಆಗ್ಬೇಕು. ನೈಟ್ ತಿಂಡಿ ಮನೆಯಲ್ಲಿ? ತಿಂಡಿ. ಸೊ 3 ಹೊತ್ತು ಅಡುಗೆ ಮನೇಲಿ ಇರ್ಬೇಕಾಗಿದೆ ನೀವು ಮಾಡ್ಬೇಕು. ಅದಕ್ಕೆ ಏನ್ ತಿಂಡಿ ಮಾಡೋದು ಅಂತ ಗೊತ್ತಾಗಲ್ಲ. ಇದಾಗಿದೆ ಇವಾಗ, ತೆಗಿತೀನಿ. ಆಯ್ತಾ? ನೈಸ್. ಈ ಕಡೆ ರಾಗಿ ರೊಟ್ಟಿ ಕಲರು ಅಲ್ಲ, ಅಕ್ಕಿ ರೊಟ್ಟಿ ಕಲರು ಅಲ್ಲ, ಮಧ್ಯದ ಕಲರ್, ಹೊಂಬಣ್ಣ ಡಿಫ್ರೆಂಟ್ ಆಗಿದೆ ಕಲರ್. ಆಯ್ತು. ಈಗ ಕೊಚ್ಚಕ್ಕಿ ರೊಟ್ಟಿ ರೆಡಿ ಆಗಿದೆ. ಇದಕ್ಕೆ ಕಾಂಬಿನೇಷನ್ ಒಂದು ಕ್ವಿಕ್ ಆಗಿ ರಾಧಿಕಾ ಅವರು ಒಂದು ಚಟ್ನಿ ಮಾಡಿ ತೋರಿಸ್ತಿದ್ದಾರೆ. ಸೊ ಅದ್ರದ್ದು ಒಂದು ರೆಸಿಪಿ, ಒಂದರಲ್ಲಿ 2 ರೆಸಿಪಿ, ಏನಂತೀರಾ? ಸೊ ಇವಾಗ ಏನೇನ್ ಬೇಕು ಚಟ್ನಿಗೆ? ಚಟ್ನಿ ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟಾ? ನಾನೇ ಹೇಳ್ಬಿಡ್ತೀನಿ ಇಂಗ್ರೀಡಿಯೆಂಟ್ಸ್ ಏನು ಅಂತ. ಇಂಗು, ಕಾಯಿ ತುರಿ, ಶುಂಠಿ, ಹುರ್ಗಡ್ಲೆ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿದೆ, ಹಸಿಮೆಣಸು, ನಿಂಬೆಹಣ್ಣು, ಉಪ್ಪು. ಸಿಂಪಲ್. ಓಕೆ, ಗೊತ್ತಾಯ್ತಲ್ವಾ? ಕಾಯಿ ತುರಿ, ಹುರ್ಗಡ್ಲೆ, ಶುಂಠಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಉಪ್ಪು, ಇಂಗು. ಕೊತ್ತಂಬರಿ ಸೊಪ್ಪು ಬೇಡ? ಬೇಡ, ಹಾಕಿ. ಹೌದಾ? ಹುಣಸೆಹಣ್ಣು ಬೇಡವಾ? ಹುಣಸೆಹಣ್ಣು ಮೇನ್ ಹಾಕ್ತೀನಿ. ಓಕೆ ಓಕೆ ಓಕೆ, ಫೈನ್. ಇದಿಷ್ಟು ಸೇರಿಸಿ ರುಬ್ಕೊಂಡ್ಬಿಡೋದು? ಅದಷ್ಟು ಸೇರಿಸಿ ರುಬ್ಕೊಂಡ್ಬಿಡು. ಓಕೆ. ಕಾಯಿ ತುರಿ ಜಾಸ್ತಿ ಹಾಕ್ತಾ ಇದೀರಾ? ಕಾಯಿ ತುರಿ ಜಾಸ್ತಿ ಹಾಕ್ತೀನಿ. ನಾವು ಆ ಕಡೆ ಮಂಗಳೂರು ಕಡೆ, ಉಡುಪಿ ಕಡೆ ಅಲ್ವಾ, ಕಾಯಿ ತುರಿ ಜಾಸ್ತಿ. ಸೊ 1 ಬಟ್ಲು ಫುಲ್ ಹಾಕಿದ್ರಿ ಅಲ್ವಾ? 1 ಬಟ್ಲು ಫುಲ್ ಹಾಕಿದೆ. ಹುರ್ಗಡ್ಲೆ 1 ಸ್ಪೂನ್ ಸಾಕಾ? ಓಕೆ. ಸೊ ಮೇನ್ಲಿ ಕಾಯಿ ಚಟ್ನಿನೇ ಇದು. ಕರ್ಬೇವು. ಕರ್ಬೇವು ಚೆನ್ನಾಗಿ ಹಾಕ್ಬೇಕಾ? ಚೆನ್ನಾಗಿರುತ್ತೆ ಕರ್ಬೇವು. ನೈಸ್. ಇದು ಹಸಿಮೆಣಸು, ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು. 4 ಹಾಕಿದ್ದೀನಿ. ನಿಂಬೆಹಣ್ಣು ಹಾಕ್ತೀನಿ. ಇಲ್ಲೇ ಹಿಂಡ್ಕೊಂಡ್ಬಿಡ್ತೀರಾ ಲಾಸ್ಟ್ ಅಲ್ಲಿ? ಏನಿಲ್ಲ, ಇಲ್ಲ ಇಲ್ಲ, ಇದಕ್ಕೆ ಹಿಂಡ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಹೋಳ? ಅರ್ಧ ಹೋಳ ಹಾಕಿ. ಆಮೇಲೆ ಉಪ್ಪು, ಶುಂಠಿ ಸ್ವಲ್ಪ. ಕೈಯಲ್ಲೇ ಹಾಗೆ ಇದ್ಬಿಡ್ತೀರಾ ನೀವು? ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ಸೊ ಈಗ ಎಣ್ಣೆ, ಸಾಸಿವೆ, ಇಂಗು, ಉದ್ದಿನ ಬೇಳೆ ಹಾಕಿದ್ದೀರಾ, ಅದನ್ನ ಒಗ್ಗರಣೆ ಹಾಕೊಳ್ತಾ ಇದ್ದೀರಾ? ಕೊಚ್ಚಕ್ಕಿ ರೊಟ್ಟಿ ವಿತ್ ಕಾಯಿ ಚಟ್ನಿ ರೆಡಿ ಇದೆ. ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಚಟ್ನಿ ಅನ್ನೋಕ್ಕೆ ಇಷ್ಟಪಡ್ತೀನಿ ನಾನು, ಬಿಕಾಸ್ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಹಾಕಿದ್ರು ಆ್ಯಂಡ್ ಅದರಿಂದ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಆ್ಯಂಡ್ ಘಮನೂ ಅಷ್ಟೇ, ಕರ್ಬೇವಿನ ಸೊಪ್ಪಿನ ಘಮ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ರೊಟ್ಟಿನೂ ನೋಡಿ ತೆಳ್ಳಗೆ ಸಕ್ಕದಾಗಿದೆ. ಇದು ಆಗಲೇ ಹೇಳ್ದಂಗೆ ನಾನು ಅಕ್ಕಿ ಹಿಟ್ಟು ಬಣ್ಣನೂ ಅಲ್ಲ, ರಾಗಿ ಹಿಟ್ಟಿನ ಬಣ್ಣನೂ ಅಲ್ಲ, ಕುಸಬ್ಲಕ್ಕಿ ಬಣ್ಣನೇ ಬಂದಿದೆ. ಓಕೆ, ಟೇಸ್ಟ್ ಮಾಡುವ ಈಗ. ನೀವು ರುಚಿ ಮಾಡಿ. ಕನ್ಸಿಸ್ಟೆನ್ಸಿ ಇಸ್ ನೈಸ್. ಕ್ರಿಸ್ಪಿಯಾಗೂ ಇದೆ, ಸಾಫ್ಟ್ ಆಗೂ ಇದೆ. ಸೈಡಲ್ಲಿ ಕ್ರಿಸ್ಪಿ. ಸೊ ನಾನು ಫಸ್ಟ್ ಕ್ರಿಸ್ಪಿ ಪೋರ್ಷನ್ ತಿಂತಾ ಇದ್ದೀನಿ. ಚೆನ್ನಾಗಿ, ತುಂಬ ಚೆನ್ನಾಗಿದೆ. ತುಂಬ ರುಚಿಯಾಗಿದೆ ಇದು. ವೆರಿ ನೈಸ್. ಒಂಥರ ತುಂಬ ಘಮ್ ಅಂತ ಇದೆ, ಸಖತ್ತಾಗಿದೆ. ನನಗೆ ಸರ್ಪ್ರೈಸ್ ಇದು. ಅಕ್ಕಿ ರೊಟ್ಟಿ ತರ ಬರಲ್ಲ. ನಾನು ಎಕ್ಸಾಕ್ಟ್ಲಿ ನಾನು ಬಣ್ಣ ಬೇರೆ ಇರುತ್ತೆ, ಅಕ್ಕಿ ಹಿಟ್ಟು ತರ, ಅಯ್ಯೋ ಅಕ್ಕಿ ರೊಟ್ಟಿ ತರನೇ ಇರುತ್ತೆ ಅನ್ಕೊಂಡೆ, ಬಟ್ ಇಲ್ಲ. ಅಕ್ಕಿ ಹಿಟ್ಟು ಹಾಕಿದ್ರು ಆ ಅಕ್ಕಿ ಹಿಟ್ಟು ಡಾಮಿನೇಟ್ ಮಾಡಲ್ಲ. ತುಂಬಾ ಚೆನ್ನಾಗಿದೆ, ಘಮ 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 ಅಂತ ಇದೆ. ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಿಮ್ಗೆ ಈ ಫ್ಲೇವರ್ ಹೇಗಿದೆ ಅನ್ನೋದನ್ನ. ನೀವು ಮನೇಲಿ ಮಾಡ್ಕೊಂಡು ತಿಂದ್ರೇನೆ ನಿಮ್ಗೆ ಅದು ಅನುಭವ ಗೊತ್ತಾಗೋದು. ನಿಜವಾಗ್ಲೂ ಸಖತ್ ಫ್ಲೇವರ್ಫುಲ್ ಆಗಿದೆ ವಿತ್ ಚಟ್ನಿ. ನಂಗೆ ಆಕ್ಚುಲಿ ರೊಟ್ಟಿ ಚಟ್ನಿ ಬೇಕಾಗೋದೇ ಇಲ್ಲ, ನಂಗೆ ಬರೀ ರೊಟ್ಟಿನೇ ಇಷ್ಟ ಆಗೋಯ್ತು, ತುಂಬಾ ಇಷ್ಟ ಆಯ್ತು. ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಹಾಕೊಂಡು ತಿಂದ್ರೆ ಸಾಕನ್ಸುತ್ತೆ ಆರಾಮಾಗಿ. ಚಟ್ನಿ ಜೊತೆ ತುಂಬಾ ಚೆನ್ನಾಗಿದೆ.
ಚಟ್ನಿ ತುಂಬಾ ಚೆನ್ನಾಗಿದೆ. ಹೌದು. ಸೊ ಹಾಗಾಗಿ ಎರಡರ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಗೊತ್ತಾಯ್ತು. ನಿಂಬೆಹಣ್ಣು ಹಾಕಿರೋದು ನೀವು ಹಾ ಎಷ್ಟು ಎಲಿವೇಟ್ ಮಾಡಿದೆ ಗೊತ್ತಾ ಚಟ್ನಿನ. ಅಂದ್ರೆ ಎಲ್ಲಾ ಕಡೆ ಕ್ಲೀನ್ ಆಗಿ ಸ್ಪ್ರೆಡ್ ಆಗುತ್ತೆ ನಿಂಬೆಹಣ್ಣು ಹಾಕಿದ್ರೆ. ನಿಂಬೆಹಣ್ಣು ಅಂಡ್ ಉದ್ದಿನ ಬೇಳೆ ಆಗೊಂದು ಇದೊಂದು ಕುಟುಂಬ ಸಿಗ್ತಾ ಇದೆಯಲ್ಲ, ಸಕ್ಕತ್ತಾಗಿದೆ. ರೆಸ್ಟೋರೆಂಟ್ ಫೀಲಿಂಗ್ ಇದೆ. ಹೋಟೆಲ್ ಅಲ್ಲಿ ಸಿಗುತ್ತಲ್ಲ ಚಟ್ನಿ ನಮ್ಗೆ. ತಿನ್ನಿ ನೀವು, ನಾನು ಒಬ್ಬಳೆ ತಿಂತಾ ಇದ್ದೀನಿ. ತಿಂದೆ ನಾನು. ಇಷ್ಟ ಆಯ್ತಾ ನಿಮ್ಗೆ? ರೆಗ್ಯುಲರ್ ಆಗಿ ಮಾಡೋ ತರ ಬಂದಿದೆ? ಬಂದಿದೆ. ಏನೋ ನಾನ್ ಮಾಡಿರೋ ತರ ಕೇಳ್ತಾ ಇದ್ದೀನಿ, ಅವ್ರು ಮಾಡಿರೋದೇ ಅದು. ಬಟ್ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು ನೋಡಿ. ದೊಡ್ಡ ಬೈಟ್ ತಗೊಂಡೆ ಅದಕ್ಕೆ ಇವಾಗ. ತುಂಬಾ ಚೆನ್ನಾಗಿದೆ. ವೆರಿ ಫ್ಲೇವರ್ಫುಲ್. ಅಂದ್ರೆ ನಿಮ್ಗೊಂಥರ ಸರ್ಪ್ರೈಸ್ ಇದು. ಸರ್ಪ್ರೈಸ್ ಪ್ಯಾಕೇಜು, ವೆರಿ ಫ್ಲೇವರ್ಫುಲ್, ತುಂಬಾ ಚೆನ್ನಾಗಿದೆ. ಸೊ ಪ್ಲೀಸ್ ಟ್ರೈ ಮಾಡಿ ಮನೆಯಲ್ಲಿ. ನಿಮಗೆ ಹೇಗೆ ಬಂತು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ಕೊಚ್ಚಕ್ಕಿ ರೊಟ್ಟಿ ಒಂದು ಹೊಸ ರೆಸಿಪಿನ ನಮಗೆ ಕಲ್ಸ್ಕೊಟ್ಟಿದ್ದಕ್ಕೆ ರಾಧಿಕಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಇದು ಉಡುಪಿ ಕಡೆ ಇದಿರಬಹುದು, ಬಟ್ ನಮ್ಮಲ್ಲಿ ರೆಗ್ಯುಲರ್ ಆಗಿ ಇಲ್ಲಿ ಮಾಡಲ್ಲ ಅಲ್ವಾ? ಸೊ ಹಾಗಾಗಿ ರೊಟ್ಟಿ ಎಲ್ಲರೂ ಮಾಡಲ್ಲ. ಇದನ್ನ ಹೇಳಕ್ ಮರ್ತವ್ರೆ ನಾನು. ಇದ್ರಲ್ಲಿ ಉಂಡೆ ಮಾಡ್ತಾರೆ, ಕೊಚ್ಚಕ್ಕಿ ಉಂಡೆ ಅಂತ ಮಾಡ್ತಾರೆ. ಉಂಡೆನ ಏನು? ಉಂಡೆ ಅಂದ್ರೆ ಹಬೇಲ್ ಬೇಯಿಸ್ತಾರೆ. ರೊಟ್ಟಿ ಮಾಡೋದು ಕಡಿಮೆನೆ, ಕೆಲವರು ಮಾತ್ರ ಮಾಡ್ತಾರೆ. ಕೊಚ್ಚಕ್ಕಿ ಉಂಡೆ ವಿತ್ ಚಟ್ನಿ ಮಾಡ್ತಾರೆ. ಇದು ಅದು ಸ್ವಲ್ಪ ಇಷ್ಟು ನೈಸ್ ಆಗಿ ರುಬ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಂಡು ಸಾಕಾಗುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿದೆ. ಇದು ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ರಾಧಿಕಾ ಅವರೇ, ಒಳ್ಳೆ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಹೀಗೆ ನಮ್ಮ ಜೊತೆ ಸಹಕರಿಸಿ ಹೆಚ್ಚು ಹೊಸ ರೆಸಿಪಿಗಳನ್ನ ಹೇಳ್ಕೊಡ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇವತ್ತಿನ ಎಪಿಸೋಡ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಂಬಿ ನಾನು ಸೈನ್ ಆಫ್ ಹೇಳೋಂಥ ಟೈಮ್ ಬಂದಿದೆ. ನಮ್ಮ ಆಡಿಯನ್ಸ್ಗೆ ರಾಧಿಕಾ ಅವ್ರ ಕಡೆಯಿಂದನೂ ಒಂದು ಬಾಯ್ ಹೇಳ್ಬಿಡ್ತಾರೆ. ಬಾಯ್. ಥ್ಯಾಂಕ್ಸ್ ಇನ್ನೊಂದ್ಸಲ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹೊಸ ಅಡುಗೆಗಳನ್ನ ನೀವು ನಮಗೆ ಕಲಿಸ್ತಿರೋದಕ್ಕೆ. ಯಾಕಂದ್ರೆ ನನ್ನ ಜೊತೆಗೆ ನಮ್ಮ ಆಡಿಯನ್ಸ್ ಕೂಡ ಸಾಕಷ್ಟು ಹೊಸ ಅಡುಗೆಗಳನ್ನ ಕಲ್ತ್ಕೊಳ್ತಿರ್ತಾರೆ ಅಂಡ್ ದೇ ಆರ್ ಆಲ್ಸೋ ವೆರಿ ಮಚ್ ಇಂಟ್ರೆಸ್ಟೆಡ್. ಅದೇ ನನಗೆ ಖುಷಿ ಕೊಡ್ತಿರೋದು. ಓಕೆ, ಹಾಗಿದ್ರೆ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ನಾನೀಗ ರೊಟ್ಟಿನ ಖಾಲಿ ಮಾಡ್ತೀನಿ. ಓಕೆನಾ? ಟಾಟಾ, ಬೈ ಬೈ, ಲವ್ ಯು ಆಲ್.